ಕಳೆದ 35 ದಿನಗಳಿಂದ ನಡೀತಾ ಇದ್ದ ನೀಟ್ ಹೋರಾಟ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮೂಲಕ ಅಂತ್ಯಗೊಂಡಿದೆ. ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರ ವಿರೋಧಿಗಳಿಗೆ ಪರಿಸ್ಥಿತಿಯ ಲಾಭ ಆಗಬಾರದು ಅಂತ ಸುದೀರ್ಘವಾಗಿ ಪತ್ರ ಬರೆದು ರಾಜೀನಾಮೆ ನೀಡಿದ್ದಾರೆ. ರಾಜೀನಾಮೆ ಅಂಗೀಕಾರವಾಗಿದ್ದು ಪ್ರಧಾನ್ ಸ್ಥಾನಕ್ಕೀಗ ಜೋಶಿ ಬಂದಿದ್ದಾರೆ. ಪ್ರಲ್ಹಾದ್ ಜೋಶಿಗೆ ಹೆಚ್ಚುವರಿಯಾಗಿ ಶಿಕ್ಷಣ ಖಾತೆಯ ಜವಾಬ್ದಾರಿಯನ್ನ ಕೊಡಲಾಗಿದೆ. ಇವತ್ತು ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟರು. ಹಾಗೆ ತಾನು ಯಾಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ವಿವರವಾಗಿ ಬರೆದುಕೊಂಡಿದ್ದಾರೆ. ಆಗ್ತಾ ಇರುವಂತಹ ಬೆಳವಣಿಗೆ ಲಾಭವನ್ನ ರಾಷ್ಟ್ರ ವಿರೋಧಿ ಶಕ್ತಿಗಳು ಪಡೆದುಕೊಳ್ಳಬಾರದು. ಹಾಗೆ ವಿದ್ಯಾರ್ಥಿಗಳು ಅವರ ಓದಿನ ಕಡೆ ಗಮನ ಕೊಡಬೇಕು, ಭವಿಷ್ಯದ ಕಡೆ ಗಮನ ಕೊಡಬೇಕು. ಇದೆಲ್ಲವನ್ನ ನಾನು ಗಮನದಲ್ಲಿಟ್ಕೊಂಡು ರಾಜೀನಾಮೆಯನ್ನ ಕೊಡ್ತಾ ಇರೋದಾಗಿ ಪ್ರಧಾನ್ ಹೇಳಿದ್ದಾರೆ. ಇದೀಗ ಆ ಸ್ಥಾನ ಜೋಶಿ ಅವರಿಗೆ ಸಿಗ್ತಾ ಇದೆ. ರಾಜೀನಾಮೆ ಪತ್ರವನ್ನ ಈಗಾಗಲೇ ಪ್ರಧಾನಮಂತ್ರಿಗೆ ರವಾನೆಯನ್ನ ಮಾಡಿದ್ದಾರೆ. ಅದು ಅಂಗೀಕಾರ ಕೂಡ ಆಗಿದೆ. ಇದೀಗ ಜವಾಬ್ದಾರಿಯನ್ನ ಯಾರು ಹೊತ್ತುಕೊಳ್ತಾ ಇದ್ದಾರೆ? ಧರ್ಮೇಂದ್ರ ಪ್ರಧಾನ್ ಸ್ಥಾನಕ್ಕೆ ಜೋಶಿ ಬರ್ತಾ ಇದ್ದಾರೆ, ಪ್ರಲ್ಹಾದ್ ಜೋಶಿ. ರಾಜೀನಾಮೆಯ ಬೆನ್ನಲ್ಲೇ ಇದೀಗ ಪ್ರಲ್ಹಾದ್ ಜೋಶಿಗೆ ಪ್ರಧಾನ್ ಸ್ಥಾನ ಸಿಕ್ಕಿದೆ. ಹೆಚ್ಚುವರಿಯಾಗಿ ಶಿಕ್ಷಣ ಖಾತೆಯ ಜವಾಬ್ದಾರಿಯನ್ನ ಕೂಡ ಇದೀಗ ಪ್ರಲ್ಹಾದ್ ಜೋಶಿ ನಿಭಾಯಿಸಬೇಕಿದೆ. ಒಂದೇ ದಿನದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ನಡೆದಿವೆ.